ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮಗೆಲ್ಲ ಗೊತ್ತಿರೋ ಹಾಗೆ ಕಳೆದ 6 ವರ್ಷದಿಂದ ನಮ್ಮ ಕರ್ನಾಟಕದಲ್ಲಿ ಕೊರೋನಾ ಕಾರಣದಿಂದ ಸರ್ಕಾರಿ ಹುದ್ದೆಗಳ ನೇಮಕಾತಿ ಸರಿಯಾಗಿ ನಡೆದಿರಲಿಲ್ಲ. ಈ ಕಾರಣದಿಂದ ಸುಮಾರು ನಮ್ಮ ವಿದ್ಯಾರ್ಥಿ ಸಂಘಗಳು ಸರ್ಕಾರಕ್ಕೆ ಮನವಿ ಮಾಡಿದರು, ಈ ಥರ ಆಗಿದ್ದು ನಮಗೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಡಿ ಅಂತ. ಈಗ ಸರ್ಕಾರ ಅದಕ್ಕೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದೆ. ಬನ್ನಿ ಯಾವ್ಯಾವ ಹುದ್ದೆಗಳಿಗೆ ಅದು ಅನ್ವಯ ಆಗುತ್ತೆ ಮತ್ತು ಯಾವ ಥರ ಇದೆ ಅಂತ ನೋಡೋಣ. ಸೆಪ್ಟೆಂಬರ್ 10ನೇ ತಾರೀಕು ಗೆಜೆಟಲ್ಲಿ ಈ ಆದೇಶ ಬಂದಿದೆ. ಏನಂತ ಬಂದಿದೆ ಅಂತ ನೋಡೋಣ. ಅಂದರೆ ನಮ್ಮ ರಾಜ್ಯದ ಸಿವಿಲ್ ಸೇವೆಗಳಿನ ವಿವಿಧ ಇಲಾಖೆಗಳ ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ಹುದ್ದೆಗಳ ನೇಮಕಾತಿಗೆ 3 ವರ್ಷ ಎಲ್ಲ ಪ್ರವರ್ಗಗಳಿಗೆ ಅನ್ವಯವಾಗುವಂತೆ ಒಂದು ಸಲ ಸಡಿಲಿಕೆ ನೀಡಿ ಆದೇಶಿಸಿದೆ. ಅಂದರೆ ಈಗ ಮುಂದಿನ 1 ವರ್ಷ ಯಾವ ಎಕ್ಸಾಮ್ಗಳು ನಡೆಯುತ್ತೆ, ಪ್ರತಿಯೊಂದು ಪರೀಕ್ಷೆಗೂ 1 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದೆ ಸರ್ಕಾರ. ಅದು ನಿಮಗೆ ಗ್ರೂಪ್ ಸಿ ಮತ್ತು ಗ್ರೂಪ್ ಡಿ. ನಿಮಗೆ ಅದು ಕರ್ನಾಟಕ ಸಿವಿಲ್ ಸರ್ವಿಸಸ್ ಅಂದರೆ ನಿಮಗೆ ಗೌರ್ಮೆಂಟ್ ಜಾಬ್ ಅಂತ. ಕರ್ನಾಟಕ ಸಿವಿಲ್ ಸರ್ವಿಸ್ ಪ್ರಕಾರ ಯಾವ್ಯಾವ ಇಲಾಖೆ ನೇಮಕಾತಿ ಮಾಡ್ತಾರೋ ಆ ಎಲ್ಲ ಇಲಾಖೆಗೂ ಇದು ಅನ್ವಯ ಆಗುತ್ತೆ. ಅಂದರೆ ಪ್ರತಿಯೊಂದು ನೇಮಕಾತಿನ ಮುಂದಿನ ವರ್ಷ ಯಾವ್ದು ಬರುತ್ತೆ ಆ ಎಲ್ಲ ನೇಮಕಾತಿಗೂ ಇದು ನಿಮಗೆ ಅನ್ವಯ ಆಗುತ್ತೆ. ಮತ್ತು ಸುಮಾರು ಜನಕ್ಕೆ ಡೌಟ್ ಇದೆ, ಇದು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಅಪ್ಲೈ ಆಗುತ್ತಾ ಇಲ್ವೋ, ಇಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಅಪ್ಲೈ ಆಗುತ್ತಾ ಇಲ್ವಾ ಅಂತ. ಹೌದು, ಇದು ಪ್ರತಿಯೊಂದು ಇಲಾಖೆಗೂ ಅಪ್ಲೈ ಆಗುತ್ತೆ. PC, PSI ಪ್ರತಿಯೊಂದು ಇದಕ್ಕೂ ಅಪ್ಲೈ ಆಗುತ್ತೆ ನಿಮಗೆ. ಮತ್ತು ಸುಮಾರು ಜನ ಡೌಟ್ ಇದೆ, ಈ ಬೀಟ್ ಫಾರೆಸ್ಟರ್ಗೆ ಏನಕ್ಕೆ ಅಪ್ಲೈ ಆಗಿಲ್ಲ ಅಂತ. ನಿಮಗೆ ಆಲ್ರೆಡಿ ಅದಕ್ಕೆ 1:20 ಲಿಸ್ಟ್ ಬಿಟ್ಟಿದ್ದಾರೆ. ಸೊ ಅದರಿಂದ ನಿಮಗದು ಅದಕ್ಕೆ ಅನ್ವಯ ಆಗೋದಿಲ್ಲ. ಈಗ ನೆಕ್ಸ್ಟ್ ನಿಮಗೆ 2025ರಲ್ಲಿ ನಿಮಗೆ ಹೊಸ ಏನಾದರೂ ನಿಮಗೆ ನೋಟಿಫಿಕೇಷನ್ ಬಂದರೆ ಬೀಟ್ ಫಾರೆಸ್ಟರ್ಗೆ ಅದಕ್ಕೆ ಅಪ್ಲೈ ಆಗುತ್ತೆ ಅದು. ಮತ್ತು 402 PSIಗೆ ನಿಮ್ಗೆ ಆಲ್ರೆಡಿ ಅದು ಫಿಸಿಕಲ್ ಮುಗ್ದು ಅದು ಎಕ್ಸಾಮ್ ಅಂತಲ್ಲಿ ಇದೆಯಲ್ಲ, ಅದರಿಂದ ನಿಮಗೆ ಅದಕ್ಕೂ ಅದು ಅಪ್ಲೈ ಆಗೋದಿಲ್ಲ. ಈಗ ನಿಮಗೆ ಹೋಮ್ ಮಿನಿಸ್ಟರ್ ಹೇಳಿರೋ ಹಾಗೆ 600 ಪೋಸ್ಟ್ ನೆಕ್ಸ್ಟ್ ಇಯರ್ ಕಾಲ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಿಮಗೆ 600 ಪೋಸ್ಟ್ಗೆ ಅದು ಅಪ್ಲೈ ಆಗುತ್ತೆ. 1 ಟೈಮ್ ಮೇಜರ್ ಏಜ್ ರಿಲ್ಯಾಕ್ಸೇಷನು. ಸುಮ್ಮನೆ ಅದರಲ್ಲಿ ಡೌಟ್ ಇಟ್ಕೊಳಕ್ಕೆ ಹೋಗ್ಬೇಡಿ, ನಿಮಗೆ ಆ ಇಲಾಖೆ ಅಪ್ಲೈ ಆಗುತ್ತಾ ಈ ಇಲಾಖೆಗೆ ಅಪ್ಲೈ ಆಗುತ್ತಾ ಅಂತ. ಪ್ರತಿಯೊಂದು ಇಲಾಖೆಗೂ ಅಪ್ಲೈ ಆಗುತ್ತೆ, ಚಾನ್ಸ್ ಇದೆ. ಚೆನ್ನಾಗಿ ಓದಿ ಎಕ್ಸಾಮ್ ಕ್ಲಿಯರ್ ಮಾಡೋದು ನೋಡಿ. ಆಲ್ ದಿ ಬೆಸ್ಟ್.